ನಮಸ್ತೆ ಎಲ್ರಿಗೂ ಗೋಪಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಎಗ್ ಬಿರಿಯಾನಿ ಕುಕ್ಕರಲ್ಲಿ ಹೇಗೆ ಮಾಡೋದಂತ ನೋಡುವ. ಫಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಟೊಮ್ಯಾಟೊ ಒಂದೆರಡು, ಶುಂಠಿ, ಬೆಳ್ಳುಳ್ಳಿ, ನೀರುಳ್ಳಿ 2 ಮತ್ತು ಪುದೀನ. ಹಾಗೆಯೇ ಬಾಸುಮತಿ ಅಕ್ಕಿಯನ್ನು ನೀರಲ್ಲಿ ಹಾಕಿ ನೆನೆ ಇಟ್ಟಿದ್ದೇನೆ. ಒಂದು 20 ನಿಮಿಷ ಒಳ್ಳೆ ತೊಳೆದು ಇಡಬೇಕು. ಇದೇ ಕಪ್ಪಲ್ಲಿ ಹಾಕಿದ್ದು 2 ಕಪ್ಪಷ್ಟು. ಇದೇ ಕಪ್ಪಲ್ಲಿ ನೀರು ಕೂಡ ಯೂಸ್ ಮಾಡ್ತೇನೆ ನಾನು, ಎಷ್ಟು ಬೇಕಂತ ಹೇಳ್ತೇನೆ ನಾನು. ಇಲ್ಲಿ ಮೊಟ್ಟೆ ಎಗ್ಗನ್ನು ಬಾಯ್ಲ್ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ಚಾಕುವಿನಿಂದ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಡಬೇಕು. ನಂತರ ಕುಕ್ಕರನ್ನು ಗ್ಯಾಸಲ್ಲಿ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ನಾನು ಎಗ್ಗನ್ನು ಫ್ರೈ ಮಾಡಲಿಕ್ಕೆ. ಈಗ ಅದಕ್ಕೊಂದು ಮಸಾಲ ಹಾಕ್ತೇನೆ ನಾನು. ಮೆಣಸಿನ ಹುಡಿ, ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿಟ್ಟ ಮಸಾಲಕ್ಕೆ ಈ ಮೊಟ್ಟೆಯನ್ನು ಹಾಕಿ 1-2 ನಿಮಿಷ ಫ್ರೈ ಮಾಡಿ ತೆಗಿತೇನೆ ನಾನು. ಹೀಗೆ ಫ್ರೈ ಮಾಡಿದರೆ ಮೊಟ್ಟೆ ಟೇಸ್ಟ್ ಒಳ್ಳೆ ಇರ್ತದೆ. ಫ್ರೈ ಆಗಿದೆ, ತೆಗಿ ಒಂದು ಪ್ಲೇಟಿಗೆ. ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ ಒಮ್ಮೆ. ಮೊಟ್ಟೆ ಫ್ರೈ ಆಗಿ ರೆಡಿ ಆಗಿದೆ. ಅದೇ ಕುಕ್ಕರ್ಗೆ ಇನ್ನು ಸ್ವಲ್ಪ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ತಗೋತೀನಿ ನಾನು. ಎಣ್ಣೆ ಬಿಸಿ ಆದಾಗ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾ ಇದ್ದೇನೆ. ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ, ಇಲ್ಲದಿದ್ದರೆ ಉದ್ದನೆ ಕಟ್ ಮಾಡಿ ಇದಕ್ಕೆ ಯೂಸ್ ಮಾಡಬೇಕು. ಈರುಳ್ಳಿಯನ್ನು ಫ್ರೈ ಮಾಡುವ. ಈರುಳ್ಳಿ ಫ್ರೈ ಆಗಿದೆ. ಗರಂ ಮಸಾಲ ಹಾಕ್ತಾ ಇದ್ದೇನೆ. ಚಕ್ಕೆ, ಲವಂಗ, ಏಲಕ್ಕಿ ಇದನ್ನು ಹಾಗೆಯೇ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತೇನೆ ನಾನು. ತುಂಬ ಟೇಸ್ಟಾಗಿ ಬಿರಿಯಾನಿ ರೆಡಿ ಆಗ್ತದೆ. ಈಗ ಕಟ್ ಮಾಡಿದ ಟೊಮೆಟೊ ಹಾಕುವ. ಮತ್ತು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಎಲ್ಲ ಹಾಕಿ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡುವ. ಎಲ್ಲ ಮಿಕ್ಸ್ ಆಯ್ತು. ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ತೇನೆ ನಾನು. ರೈಸಿಗೂ ಬೇಕಾಗುವಷ್ಟು ಉಪ್ಪು. ಅರಿಶಿನ ಹುಡಿ, ಜೀರಾ ಪೌಡರ್, ಬಿರಿಯಾನಿ ಮಸಾಲ, ಧನಿಯಾ ಪೌಡರ್, ಇದನ್ನೆಲ್ಲ ಹಾಕಿ ಮಿಕ್ಸ್ ಒಮ್ಮೆ. ಸ್ಮೆಲ್ ತುಂಬ ಒಳ್ಳೆ ಬರ್ತದೆ, ಹಾಗೆಯೇ ಟೇಸ್ಟ್ ಕೂಡ ಇರ್ತದೆ. ಈಗ ಇದಕ್ಕೆ ನೀರು ಹಾಕುವ.
ಈಗ ನಾನು 4 ಕಪ್ ನೀರು ಹಾಕಿದ್ದೇನೆ 2 ಕಪ್ಪು ಅಕ್ಕಿಗೆ. ಸ್ವಲ್ಪ ತುಪ್ಪ, 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕುವ. ಇದೊಂದು ಕುದಿ ಬರಬೇಕು ಬಿಸಿಯಾಗಿ. ಈಗ ಕುದಿ ಬರ್ತಾ ಉಂಟು. ಈಗ ನಾನು ಇದಕ್ಕೆ ಅಕ್ಕಿ ಹಾಕ್ತಾ ಇದ್ದೇನೆ. ನೆನೆ ಹಾಕಿದ ಅಕ್ಕಿಯನ್ನು ಹಾಕಬೇಕು. ಅಕ್ಕಿ ಕೂಡ ತುಂಬ ಹೊತ್ತು ನೆನೆ ಹಾಕೋದು ಬೇಡ, 20 ನಿಮಿಷ ಹಾಕಿದರೆ ಸಾಕು. ಹಾಗೆ ನೆನೆ ಹಾಕಿ ನಾವು ಈಗ ಬಿರಿಯಾನಿ ಮಾಡಿದರೆ ಅಕ್ಕಿ ಕೂಡ ಒಳ್ಳೆ ರೀತಿಯಲ್ಲಿ ಬೆಂದು ಟೇಸ್ಟ್ ಕೂಡ ಒಳ್ಳೆ ಇರ್ತದೆ ಮತ್ತು ಅಕ್ಕಿ ಕೂಡ ತುಂಡಾಗುವುದಿಲ್ಲ. ಈಗ ಬಾಯ್ಲ್ ಮಾಡಿದ ಎಗ್ಗನ್ನು ಹಾಕುವ. ಈಗ ಕುಕ್ಕರ್ ಮುಚ್ಚಳ ಇಟ್ಟು 1 ಸಿಟಿ ಹಾಕುವ. 1 ಸಿಟಿ ತೆಗೆದ್ರೆ ಸಾಕು, ಜಾಸ್ತಿ ಏನು ಬೇಯಬೇಕಂತ ಏನಿಲ್ಲ. ಈಗ ನೋಡಿ 1 ಸಿಟಿ ಹಾಕಿ ರೆಡಿ ಆಗಿದೆ. ತಣ್ಣಗಾದ ನಂತರ ಮುಚ್ಚಳ ತೆಗೆಯುವ. ಎಗ್ ಬಿರಿಯಾನಿ ರೆಡಿ ಆಗಿದೆ. ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಉಂಟು ನೋಡಿ. ಎಗ್ ಬಿರಿಯಾನಿ ರೆಡಿ ಆಗಿದೆ. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆಯೇ ವಿಡಿಯೋನ ಶೇರ್ ಕೂಡ ಮಾಡಿ. Thank you for watching.